ಆರ್ತಿ, ನಾವು ಬಂದಿದ್ದು ಲೇಟ್ ಆಯಿತು ಅನ್ಸುತ್ತೆ ಕಣೆ. ನೀನೇ ಏನೋ ಕೆಲಸ ಮಾಡ್ಕೊಂಡು ಲೇಟ್ ಮಾಡಿದೆ ನೋಡು. ನಾವು ಬರಲ್ಲ ಅಂದ್ಕೊಂಡು ಅವ್ರು ಕೇಕ್ ಕಟ್ ಮಾಡಿರ್ತಾರೆ, ಬರ್ತ್ಡೇನು ಮುಗ್ದೋಗಿರುತ್ತೆ. ಇಲ್ಲ ಅಜ್ಜಿ, ನಾನು ಬಂದಿಲ್ಲ ಅಂದ್ರೆ ಸಾಕ್ಷಿ ಕೇಕ್ ಕಟ್ ಮಾಡೋದೇ ಇಲ್ಲ. ಮತ್ತೆ ಮನೆ ಮುಂದೆ ಯಾರು ಕಾಣಿಸ್ತಾನೆ ಇಲ್ಲ ನೋಡು. ಬಹುಶಃ ನಾವು ಬರಲ್ಲ ಅನ್ಕೊಂಡಿರ್ತಾರೆ ಕಣೆ ಅವರು. ಇಲ್ಲ ಅಜ್ಜಿ, ಸಾಕ್ಷಿ ಏನಾದ್ರು ಕೇಕ್ ಕಟ್ ಮಾಡಿದ್ರೆ ನಾನು ಅವಳಿಗೆ ಬರ್ತಡೇ ಗಿಫ್ಟ್ ಕೊಡಲ್ಲ, ವಿಶ್ ಮಾಡಲ್ಲ, ಅವಳ ಮಾತಾಡ್ಸೋದು ಇಲ್ಲ, ಸೂರ್ಯ ಡ್ಯಾಡಿನೂ ಮಾತಾಡ್ಸಲ್ಲ. ಅದೇ ಅಜ್ಜಿ ತಮಾಷೆ ಮಾಡೋದಕ್ಕೋಸ್ಕರ ಆ ರೀತಿ ಹೇಳಿದ್ರು ಕಣೋ. ನೀನಿಲ್ಲದೆ ಸಾಕ್ಷಿ ಕೇಕ್ ಕಟ್ ಮಾಡೋದೇ ಇಲ್ಲ, ಆಯ್ತಾ? ಬಾ. ಹೋ ಅಕ್ಕ ಬನ್ನಿ. ಏನಂದೆ? ಸಾರಿ ಮೇಡಮ್, ಏನೋ ಬಾಯ್ ತಪ್ಪ ಅಂದ್ಬಿಟ್ಟೆ. ಕಾಲ್ ಜಾರಿದಂತೂ ಆಯ್ತು, ಈಗ ಬಾಯ್ ತಪ್ಪೋದೊಂದು ಬಾಕಿ ಇತ್ತು ಅಷ್ಟೇ. ಅದೇನು ನೀನು ಇಲ್ಲಿಗೆ ಬಂದಿದ್ಯಾ? ಸೂರ್ಯರು ಇಲ್ವಾ ಒಳಗೆ? ಇದ್ದಾರೆ ಮೇಡಮ್, ಒಳಗಿದ್ದಾರೆ, ಸ್ವಲ್ಪ ಬ್ಯುಸಿ ಇದ್ದಾರೆ. ಗಾಯತ್ರಿ ಅವರು ಇಲ್ವಾ? ಅವರು ಬ್ಯುಸಿಯಾಗಿದ್ದಾರೆ. ನೀನು ಈಗ ಇಂಪಾರ್ಟೆಂಟ್ ಪರ್ಸನ್ನು ಈ ಮನೆಗೆ. ಅದೇನು ನೀನು ಬ್ಯುಸಿ ಇಲ್ಲದೆ ಇಷ್ಟೊಂದು ಫ್ರೀಯಾಗಿ ಓಡಾಡ್ತಾ ಇದೆಯಾ? ಅದು ನಿಮ್ಮನ್ನು ರಿಸೀವ್ ಮಾಡಬೇಕಲ್ವಾ ಮೇಡಮ್, ಅದಕ್ಕೆ ಬಂದೆ. ನೋಡಿಮ್ಮ, ಈ ಮನೇಲಿ ನನ್ನ ಪರಿಸ್ಥಿತಿ ಎಲ್ಲಿ ತನಕ ಬಂತು ಅಂತ. ನನ್ನ ರಿಸೀವ್ ಮಾಡೋದಕ್ಕೆ ಗಂಡನಿಗೂ ಟೈಮ್ ಇಲ್ಲ, ಅತ್ತೆಗೂ ಟೈಮ್ ಇಲ್ಲ. ಅದಕ್ಕೆ ಇವಳನ್ನು ಕಳಿಸಿದ್ದಾರೆ. ನಾನು ಈ ಮನೆಗೆ ಬರೋದು ಇಷ್ಟ ಇಲ್ಲ ಅಂತ ಇವಳು ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸಿದ್ದಾರೆ ಅನ್ಸುತ್ತೆ. ಯಾಕಾಗಂತೀಯ? ನಾವು ಲೇಟ್ ಮಾಡಿಲ್ವಾ? ಇಷ್ಟೊತ್ತು ಅವ್ರನ್ನ ಕಾಯಿಸ್ಲಿಲ್ವಾ ಹೇಳು? ಇಷ್ಟು ದಿನಗಳಾದ್ಮೇಲೆ ಮತ್ತೆ ಗಂಡನ ಮನೆಗೆ ಹೋಗ್ತಾ ಇದೆಯಾ? ಒಳ್ಳೆ ಮನಸ್ಸಿಂದ ಒಳಗಡೆ ಹೋಗೆ. ಹೌದು ಮೇಡಮ್, ನೀವಿಲ್ಲದೆ ಮನೇಲಿ ಬೇಜಾರಾಗೋಗಿತ್ತು. ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು. ನೀವು ಯಾವಾಗ ಬರ್ತೀರೋ ಅಂತ ನಾನಂತೂ ಕಾಯ್ತಾನೆ ಇದ್ದೆ. ಈಗ ನೀವು ಬಂದ್ರಲ್ಲ, ನಂಗೆ ತುಂಬ ಸಂತೋಷ. ಮಾತಾಡಬೇಡ ನೀನು. ಈ ಮನೇಲಿ ನಿನ್ನ ಎಲ್ಲರೂ ತಲೆ ಮುಗಿ ಕೂರಿಸ್ಕೊಂಡಿರ್ಬೋದು, ನಿನ್ನನ್ನು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾ ಇರ್ಬೋದು. ಆದರೆ ನೀನು ನನ್ನ ಪಾಲಿಗೆ ಬರೀ ಸಂಬಳಕ್ಕೆ ಬಂದಿರೋ ಕೆಲಸದೋಳು ಥರನೇ ಇರಬೇಕು. ಮನೆಯವ್ರ ಥರ ಮಾತಾಡಬಾರ್ದು. ಇದು ನನ್ನ ಮನೆ. ನಿನ್ನ ಸ್ವಾಗತ ಭಾಷಣ ನನಗೆ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇವತ್ತು ನಿನ್ನ ಮುಖ ನೋಡಬಾರ್ದು ಅಂತ ಇಲ್ಲಿಗೆ ಬಂದೆ. ಏನು ಗ್ರಹಚಾರಣೆ ಏನೋ, ಬಾಗ್ಲಲ್ಲಿ ನಿಂತಿದ್ಯಾ? ದಾರಿ ಬಿಡೋ. ಬನ್ನಿಮ್ಮ.